ಹೆಸರು ರಾಮಕೃಷ್ಣ ಅಂತೇಳಿ. ನಾವು PVR ಸಿಲ್ಕ್ಸಿಂದ ಮಾತಾಡ್ತಾ ಇದ್ದೀವಿ. ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ತೊಟ್ಲಿ ಗ್ರಾಮದಲ್ಲಿ ಶಾಂತಿನಿಕೇತನ ಪ್ರೌಢಶಾಲೆಯ ಆವರಣದಲ್ಲಿ ಗ್ರಾಮದ ಜನರು ಹಾಗೂ ಸುತ್ತಮುತ್ತ ಗ್ರಾಮಗಳ ಜನಸಾಮಾನ್ಯರು ಆರೋಗ್ಯದ ಹಿತದೃಷ್ಟಿಯಿಂದ ಹರಿದು ಬಂದ ಜನಸಾಗರದಂತೆ ಉಚಿತ ಶಿಬಿರಕ್ಕೆ ಆಯೋಜಿಸಿದ ಸೂಚನೆಯಂತೆ ಗೌರವಾನ್ವಿತ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳು ಡಾಕ್ಟರ್ ಜಯರಾಮ್ ಅವರ ಹಾಗೂ MS ರಾಮಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಬೆಂಗಳೂರು ಅವರ ಸಹಭಾಗಿತ್ವದಲ್ಲಿ ಹಾಗೂ ಊರಿನ ಈ ಪ್ರಮುಖರು, ಮುಖಂಡರು, ಹಿರಿಯರು, ಯುವ ಮುಖಂಡರು, ಶಾಂತಿನಿಕೇತನ ಶಾಲೆಯ ಮುಖ್ಯ ಶಿಕ್ಷಕರ ಸಹಕಾರ ಹಾಗೂ ಸಹ ಶಿಕ್ಷಕರ ಸಿಬ್ಬಂದಿ ವರ್ಗದವರ ಹಾಗೂ ಕಾರ್ಯಕ್ರಮ ಎಲ್ಲರ ಸಹಕಾರದೊಂದಿಗೆ ವಿಶ್ವಾಸ ಪಡೆದು ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜನರ ಆರೋಗ್ಯದ ಹಿತದೃಷ್ಟಿ ಆಯೋಜಿಸಿ ರಾಮಾಂಜಿನಾಚಾರ್ಯರ ಮಾತನಾಡಿ, ಶಾಂತಿನಿಕೇತನ ಪ್ರೌಢಶಾಲೆಯಲ್ಲಿ MS ರಾಮಯ್ಯ ಆಸ್ಪತ್ರೆ ವತಿಯಿಂದ ಪ್ರತಿ 3 ತಿಂಗಳು ಒಂದು ಸಾರಿ ಮೆಡಿಕಲ್ ಕ್ಯಾಂಪ್ ಅನ್ನು ಆಯೋಜಿಸಿ ನಮ್ಮ ಧರ್ಮಾಧಿಕಾರಿಗಳು ಯೋಗಿ ನಾರಾಯಣ ವ್ಯವಸ್ಥಾಪಕರು ಮಾಡಿಕೊಟ್ಟಿದ್ದಾರೆ. ಈ ವ್ಯಾಪ್ತಿಗೆ ಬರುವ ಉಚಿತ ವೈದ್ಯಕೀಯ ಎಲ್ಲ ಸೌಲಭ್ಯ ಸಿಗಲಿದೆ. ಈಗಾಗಲೇ 4ನೇ ಕ್ಯಾಂಪ್ ಹಮ್ಮಿಕೊಂಡಿದ್ದೇವೆ. ಸುಮಾರು 1500ಕ್ಕೂ ಹೆಚ್ಚು ಚಿಕಿತ್ಸೆಯಲ್ಲಿ ಪಾಲ್ಗೊಂಡು ಎಲ್ಲ ರೀತಿಯ ವೈದ್ಯಕೀಯ ಆಪರೇಷನ್ ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಅಕ್ಷಯ್ ಅವರು ಮಾತನಾಡಿ, ಈ ಗ್ರಾಮದಲ್ಲಿ MS ರಾಮಯ್ಯ ಆಸ್ಪತ್ರೆಯ ಶಿಬಿರ ನಡೆದಿದ್ದು ಎಲ್ಲ ರೀತಿಯ ಡಾಕ್ಟರ್ಗಳು ಬಂದಿದ್ದು ಸುಮಾರು 200 ಜನರಿಗೆ ಹೆಚ್ಚು ಬಂದಿದ್ದು ಎಲ್ಲ ರೀತಿಯ ಉತ್ತಮ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಜನರ ಆರೋಗ್ಯದ ವಿಚಾರದಲ್ಲಿ ತೋರಿಸಿಕೊಳ್ಳಲು BPL ಕಾರ್ಡ್, ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು. ಈ ಸಂದರ್ಭದಲ್ಲಿ ಡಾಕ್ಟರ್ ಲಕ್ಷ್ಮಣ್ ಅವರು ಮಾತನಾಡಿ, ಶಿಬಿರ ಆಯೋಜಿಸಿದ 4ನೇ ಸಾರಿ ಎಲ್ಲ ರೀತಿಯ ಚಿಕಿತ್ಸೆಗೆ ಸಹಕರಿಸಿದ್ದೇವೆ. ಕಡಿಮೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಮಾಡುತ್ತೇವೆ. ಈ ಸಮಯದಲ್ಲಿ ಡ್ರೈವರ್ ಅವರು ಮಾತನಾಡಿ, ನಮ್ಮ MS ರಾಮಯ್ಯ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರ ತಂಡ ಈ ವ್ಯಕ್ತಿಯ ಎಲ್ಲ ಸಾಮಾನ್ಯರ ಉಚಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಈ ಶಿಬಿರಕ್ಕೆ ಬಂದು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ. ಈ ಸಂದರ್ಭದಲ್ಲಿ ಸಕ್ರಿಯ ಜನರ ಪರ ಕೆಲಸ ನಿರ್ವಹಿಸುವ ಕಾರ್ಯದರ್ಶಿ ರಮೇಶ್ ಅವರು ಮಾತನಾಡಿ, MS ರಾಮಯ್ಯ ಆಸ್ಪತ್ರೆ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಧರ್ಮಾಧಿಕಾರಿಗಳ ಆಯೋಜಿಸಿದ ಸಿಬ್ಬಂದಿ ವರ್ಗದವರು, ಈ ಭಾಗದ ರೂವಾರಿಗಳು ರಾಮಾನುಜಾಚಾರ್ಯ, ತೊಟ್ಟಿಲಿ ಮುರಳಿ, ಸಮಾಜ ಸೇವಕರು ರಮೇಶ್, ಶಾಲೆಯ ಶಿಕ್ಷಕರ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತೆ. ಈ ಶಿಬಿರ ಸತತವಾಗಿ 3 ತಿಂಗಳಿಗೆ ಒಂದು ಸಾರಿ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು, ಜನಸಾಮಾನ್ಯರ ಹಿತದೃಷ್ಟಿ ಮನೋಭಾವವುಳ್ಳ ಸಮಾಜ ಸೇವಕರ ರಮೇಶ್ ಅವರು ಮಾತನಾಡಿ, 4ನೇ ಹಂತದ ಶಿಬಿರ ಕಾರ್ಯಕ್ರಮಕ್ಕೆ ಮಾಡುತ್ತಿರುವ ಶಾಂತಿನಿಕೇತನ ಶಾಲೆ ಶಿಕ್ಷಕ ವೃಂದದವರಿಗೂ SDMC ಸಿಬ್ಬಂದಿ ವರ್ಗದವರಿಗೂ ಶುಭ ಕೋರುತ್ತಾ 4 ಗ್ರಾಮ ಪಂಚಾಯಿತಿಗಳ ಜನಸಾಮಾನ್ಯರ ಹಳ್ಳಿಗಳ ಆರೋಗ್ಯದ ಹಿತದೃಷ್ಟಿ ಎಲ್ಲ ಕಾಯಿಲೆಗಳಿಗೆ ಉಚಿತ ಆರೋಗ್ಯ ಸೌಲಭ್ಯ MS ರಾಮಯ್ಯ ಆಸ್ಪತ್ರೆ ಅವರಿಗೆ ಕೃತಜ್ಞತೆ. ಈ ಕಾರ್ಯಕ್ರಮದ ಸಲಹೆ ಸೂಚನೆ ಧರ್ಮಾಧಿಕಾರಿಗಳ ಡಾಕ್ಟರ್ ಜಯರಾಮ್ ಅವರ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ಸಿಗೆ ಕಾರಣವಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಯುವ ಮುಖಂಡ, ಸಮಾಜ ಸೇವಕರು, ತೊಟ್ಲಿ ಮುರಳಿ ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಅಣ್ಣ ये లేదు ना
ಮಾತಾಡಿ. ಓಂ ನಾರಾಯಣ. ಶಾಂತಿನಿಕೇತನ ಪ್ರೌಢಶಾಲೆಯಲ್ಲಿ ನಮ್ಮ MS ರಾಮಯ್ಯನವರ ಆಸ್ಪತ್ರೆಯ ವತಿಯಿಂದ ಇಲ್ಲಿ ಪ್ರತಿ 3 ತಿಂಗಳಿಗೊಂದ್ಸಲ ಈ ಒಂದು ಮೆಡಿಕಲ್ ಕ್ಯಾಂಪನ್ನು ಆಯೋಜಿಸಲಾಗ್ತಾ ಇದೆ. ಈ ಒಂದು ಕ್ಯಾಂಪ್ಗೆ ನಮ್ಮ ಧರ್ಮಾಧಿಕಾರಿಗಳು, ಶ್ರೀ ಯೋಗಿನಾರಾಯಣ ಮಠದ ಧರ್ಮಾಧಿಕಾರಿಗಳು ಪ್ರತಿ 3 ತಿಂಗಳಿಗೊಂದ್ಸಲ ಇಲ್ಲಿ ಕ್ಯಾಂಪನ್ನು ಮಾಡೋದಕ್ಕೋಸ್ಕರ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈಗ ಎಲ್ಲ ಸುತ್ತಮುತ್ತಲ ಹಳ್ಳಿ ಸುಮಾರು ಒಂದು 4-5 ಪಂಚಾಯಿತಿಗಳಿಂದ ಎಲ್ಲ ಒಂದು ಜನರು ಬಂದು ಈ ಒಂದು ಕ್ಯಾಂಪ್ನಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ಒಂದು ಅನಾರೋಗ್ಯದ ಬಗ್ಗೆ ಎಲ್ಲ ಅವ್ರು ಏನೇನು ಬೇಕೆಲ್ಲ ಮಾಹಿತಿ ತಗೊಂಡು ಮತ್ತು ಹೆಚ್ಚುವರಿ ಇರ್ತಕ್ಕಂಥವರೆಲ್ಲ ಬಂದು ಅಲ್ಲಿ ನಮ್ಮ ರಾಮಯ್ಯದಲ್ಲಿ ಅಡ್ಮಿಂಟ್ ಆಗಿ ಅವರಿಗೆಲ್ಲ ಉಚಿತವಾಗಿಯೂ ಕೆಲವೊಂದು ಸೇವೆಗಳಿರುತ್ತೆ. ಅದೇ ರೀತಿಯಾಗಿ ಉಚಿತವಾಗಿಯೂ ಮಾತ್ರೆಗಳು ಇವೆಲ್ಲ ವಿಸರ್ಜಿಸಲಾಗಿದೆ. ಇದೇ ರೀತಿ ನಾವು ಪ್ರತಿ 3 ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಕ್ಷಯ್ ಅಂತ, ಕಣ್ಣಿನ ವಿಭಾಗದಿಂದ ನಾನು ಬಂದಿದ್ದೀನಿ ಇಲ್ಲಿ. ಇವತ್ತು ಇಲ್ಲಿ ಶಾಂತಿನಿಕೇತನ್ ಪ್ರೌಢಶಾಲೆಯಲ್ಲಿ ತುಕ್ಲಿ ಒಂದು ಕ್ಯಾಂಪ್ ನಡೆದಿದೆ MS ರಾಮಯ್ಯ ಆಸ್ಪತ್ರೆದಿಂದ. ಸೊ ಇಲ್ಲಿ ಇದು 3ನೇ-4ನೇ ಸತಿನೂ ಇಲ್ಲಿ ನಡೀತಾ ಇರೋದು ಕ್ಯಾಂಪು. ಪ್ರತಿ 3 ತಿಂಗಳಿಗೂ ಇಲ್ಲಿ ಕ್ಯಾಂಪಿಗೆ ಬರ್ತೀವಿ. ನಮ್ಮ ಆಸ್ಪತ್ರೆಯಿಂದ ಇಲ್ಲಿ ಆಫ್ಥಾಲ್ ಡಿಪಾರ್ಟ್ಮೆಂಟ್, ಕಣ್ಣಿಂದ ಡಿಪಾರ್ಟ್ಮೆಂಟ್ ಇಂದ ನಾನು ಬಂದಿದ್ದೀನಿ. ಅದೇ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದನೂ ಬಂದಿದ್ದಾರೆ. ಆರ್ಥೋಪೆಡಿಕ್ಸ್ ಇಂದ, ಮತ್ತೆ ಗೈನಕಾಲಜಿ, ಆಮೇಲೆ ಕ್ಯಾನ್ಸರ್ ಡಿಪಾರ್ಟ್ಮೆಂಟ್, ಸರ್ಜರಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಇಂದ ಬರ್ತಾರೆ. ಇವತ್ತು ಇಲ್ಲಿ ಆಲ್ಮೋಸ್ಟ್ ಒಂದು 200 ಜನ ಬಂದಿರ್ಬೋದು. ಅವ್ರಿಗೆಲ್ಲ ನಾವು ಉಚಿತವಾಗಿ ನೋಡಿ ಅವ್ರ ಹತ್ರ BPL ಕಾರ್ಡು, ಆಧಾರ್ ಕಾರ್ಡ್ ಇದ್ರೆ ಯಾರಿಗೆ ಅಡ್ಮಿಷನ್ ಬೇಕಾಗುತ್ತೆ ಅವ್ರಿಗೆಲ್ಲ ನಾವು ಇಲ್ಲಿಂದ ನಾವು ಕಾರ್ಡ್ ಕೊಟ್ಟು ಅಡ್ಮಿಷನ್ ಮಾಡ್ಕೊಂಡು ಏನೇನು ಚಿಕಿತ್ಸೆ ಬೇಕೋ ಎಲ್ಲ ಚಿಕಿತ್ಸೆ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿ ಉಚಿತವಾಗಿ ವಾಪಸ್ ಕರ್ಕೊಂಡ್ಬಂದು ಬಿಡ್ತೀವಿ. ಕಣ್ಣಿನ ವಿಭಾಗದಿಂದ ನಾವಿಲ್ಲಿ ಪೊರೆ ಇದ್ರೆ ದುರ್ಮಾಂಸ ಅಂತ ನಾವೆಲ್ಲನೂ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ತಮ್ಮಲ್ಲಿ ಒಂದು ಮಾತು, ಈ ಒಂದು ತೊಟ್ಲಿ ಶಾಂತಿನಿಕೇತನ ಶಾಲೆಯಲ್ಲಿ ಈ ಒಂದು ರಾಮಯ್ಯ ಆಸ್ಪತ್ರೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಧರ್ಮಾಧಿಕಾರಿಗಳ ಒಂದು ಸಹಭಾಗಿತ್ವದಲ್ಲಿ ಯಾವ ರೀತಿ ಈ ಗ್ರಾಮದ ಮತ್ತು ಈ ಸುತ್ತಮುತ್ತ ಗ್ರಾಮಸ್ಥರಿಗೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ತಮ್ಮ ಕಾರ್ಯಕ್ರಮ ನಿರಂತರವಾಗಿ ನೆರವೇರಿಸಿರೋ ಒಂದು ನಂಬಿಕೆ ಇದೆ. ಈಗಾಗಲೇ ನಾವು 4ನೇ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು ಈಗಾಗಲೇ 1,000 ಜನ, 1,500 ಜನ ಮೇಲೆ ತೋರಿಸ್ಕೊಂಡಿರ್ತಾರೆ. ಒಂದು 200 ಜನ ಮೇಲೆ ನಾವು ಅಡ್ಮಿಂಟ್ ಆಗಿ ಕಣ್ಣು ಆಪ್ರೇಷನ್ಸು, ಎಲ್ಲ ರೀತಿ ಆಪ್ರೇಷನ್ಸು ಇವೆಲ್ಲ ನೋಡ್ಕೊಂಡೆಲ್ಲ ಎಲ್ಲ ಉತ್ತಮವಾಗಿ, ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾರೆ. ನಮಗೆ ರಾಮಯ್ಯಕ್ಕೆ ಹೋಗಿರೋದಕ್ಕೋಸ್ಕರ ನಮ್ಗೆ ಚೆನ್ನಾಗಿ ಒಳ್ಳೆ ರೀತಿಯಾಗಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಇದನ್ನ ಚೆನ್ನಾಗಿ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತದೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲ ಇದೆ. ಎಲ್ಲರೂ ಬಂದು ನಾವಿಲ್ಲಿ ಸ್ಕ್ರೀನಿಂಗ್ ತರ ಮಾಡಿ ಅವ್ರಿಗೆ ನಾವು ಇಲ್ಲಿಂದ ನಮ್ದು ಒಂದು ಕಾರ್ಡ್ಗಳು ಕೊಟ್ಟು 1 ವಾರದಲ್ಲಿ ನಾವು ಕರ್ಕೊಂಡೋಗಿ ಆಪರೇಷನ್ ಎಲ್ಲ ಮಾಡಿಸಿ ವಾಪಸ್ ನಾವೇ ಉಚಿತವಾಗಿ ಕರ್ಕೊಂಡು ಬಂದು ಬಿಡ್ತೀವಿ. ಇದು ನಡೆಸ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಸರ್, ತಮ್ಮಲ್ಲಿ ಒಂದು ಮಾತು, ತಾವು MS ರಾಮಯ್ಯ ಆಸ್ಪತ್ರೆಯಿಂದ ನೀವು ನಿಮ್ಮ ತಂಡ ಡಾಕ್ಟರ್ಸ್ ಎಲ್ಲ ಬಂದಿದೆ. ಈ ಒಂದು ತೊಟ್ಲಿ ಗ್ರಾಮದ ಎಲ್ಲ ಜನಸಾಮಾನ್ಯರಿಗೆ ವಿವಿಧ ಯೋಜನೆಯಲ್ಲಿ ಒಂದು ಕಾಯಿಲೆ ಬರ್ತದೆ. ಆ ಒಂದು ಕಾಯಿಲೆ ನಿವಾರಣೆಗೆ ನಿಮ್ಮ ಒಂದು MS ರಾಮಯ್ಯ ಒಂದು ಸಿಬ್ಬಂದಿ ನಿಮ್ಮೊಂದಿಗೂ ಯಾವ ರೀತಿ ಸಹಕಾರ ನೀಡಿ ಅವರಿಗೆ ಯಶಸ್ಸು ಮಾಡಿ ರೋಗ ನಿರೋಧಕ ಮಾಡಿ ಒಂದು ಕಾರ್ಯರೂಪಕ್ಕೆ ತಂದು ಒಂದು ನಿರಂತರವಾಗಿ ಸೇವೆಗೆ ನೀವು ಸದಾ ಒಂದು ಸಾಥ್ ನೀಡ್ತಿರೋ ಒಂದು ನಂಬಿಕೆ ಇದೆ. ಅದೇ ಸರ್, ಇವರು ನಮ್ಮ ಕಡೆಯಿಂದ ಪ್ರತಿ ಒಂದು 3 ತಿಂಗಳಲ್ಲಿ ನಾವು ನಮ್ಮ ಆಸ್ಪತ್ರೆಯಿಂದ ಇಲ್ಲಿ ಬರ್ತೀವಿ. ಇಲ್ಲಿ ನಡೆಸ್ಕೊಡ್ತಿರೋ ಒಂದು ಕ್ಯಾಂಪಿಂದ ಇಷ್ಟೊತ್ತಿಗೆ ಅದೇ ಒಂದು ಆಲ್ಮೋಸ್ಟ್ 1500 ಜನ ಅಷ್ಟು ಜನ ನೋಡಿರ್ಬೋದು.
ನಮಸ್ತೆ, ಲಕ್ಷ್ಮಣ್ ಅಂತ ಹೇಳಿ ನಾನು ರಾಮಯ್ಯ ಹಾಸ್ಪಿಟಲ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿದ್ದೀವಿ. ಸೊ ಇವತ್ತು ಏನು ಈ ತೊಟ್ಲಿನಲ್ಲಿ ಕ್ಯಾಂಪ್ ಆಯೋಜಿಸಿದ್ರು, ಇದು ಆಲ್ರೆಡಿ 3 ರಿಂದ 4 ಬಾರಿ ಇಲ್ಲಿ ಆಗಿದೆ. ಸೊ ಇಲ್ಲಿ ಇವತ್ತು ಏನೋ ಒಂದು 200 ರಿಂದ 220 ಜನ ಇಲ್ಲಿಂದ ಇವತ್ತು OPD ನಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸುಮಾರು ಫೆಸಿಲಿಟಿಗಳು ಯಾವ್ಯಾವ ಅಂದ್ರೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಸರ್ಜರಿ ಅವರು ಇದ್ದಾರೆ, OBG ಡಾಕ್ಟರ್ ಇದ್ದಾರೆ, ಚರ್ಮದ ರೋಗದವರು ಇದ್ದಾರೆ, ಆರ್ಥೋದವರು ಇದ್ದಾರೆ, ಮೂಳೆ ಡಾಕ್ಟರ್ ಇದ್ದಾರೆ, ಮತ್ತೆ ಕಣ್ಣಿನ ಡಾಕ್ಟರ್ ಇದ್ದಾರೆ. ಸೊ ಕಣ್ಣಿಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ BPL ಆಧಾರ್ ಕಾರ್ಡ್ ಇದ್ರೆ ಅವ್ರಿಗೆ ಉಚಿತವಾಗಿ ಆಪರೇಷನ್ ಮಾಡಿ ನಾವೇ ಕರ್ಕೊಂಡು ಹೋಗಿ ಬಿಡ್ತೀವಿ. ಮತ್ತೆ ಅದೇ ರೀತಿ ಹೇಳಿ ಕ್ಯಾನ್ಸರ್ ರಿಲೇಟೆಡ್ ಏನೇ ತೊಂದರೆ ಇದ್ರೂ ಇಲ್ಲಿನ ತೊಟ್ಲಿ ಗ್ರಾಮಸ್ಥರು ಹಾಗೂ ಕೋಲಾರ ಜಿಲ್ಲೆಯವರು ಹೆಚ್ಚಿನ ಚಿಕಿತ್ಸೆಗೆ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಅತಿ ಕಡಿಮೆ ರಿಯಾಯಿತಿನಲ್ಲಿ ಅವ್ರಿಗೆ ಯಾವ್ದು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಾರ್ಮಲ್ಗೆ ಸೂಪರ್ ಸ್ಪೆಷಾಲಿಟಿ, ಜನರಲ್ ಸ್ಪೆಷಾಲಿಟಿ ಎಲ್ಲಾ ತರದ ಟ್ರೀಟ್ಮೆಂಟ್ ನಮ್ಮಲ್ಲಿ ಲಭ್ಯವಿದೆ. ಸೊ ಇದನ್ನ ಹೆಚ್ಚು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೋತೀವಿ. ಹಾಗೆ ಇವತ್ತು ಕ್ಯಾಂಪ್ ಕಡೆಯಿಂದ ಉಚಿತವಾಗಿ ಮೆಡಿಸಿನ್ಸ್ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಶ್ರೀಯುತ ರಾಮಾನುಜಾಚಾರ್ಯವರವರ ವತಿಯಿಂದ ಅವರು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡಿ ಇದೊಂದು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ನಮಸ್ಕಾರ ಹೇಳ್ತಾ, ಹಾಗೆ ಇದಕ್ಕೆ ಮೇನ್ ಕಾರಣರಾದಂತ ನಮ್ಮ ರಾಮಯ್ಯ ಫೌಂಡರ್ ಆದಂತ ಚೇರ್ಮನ್ ಸರ್ ಜಯರಾಮ್ ಸರ್ ಅವರು ಕೂಡ ಇದಕ್ಕೆ ಸಹಯೋಗ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಮ್ಮ ನಮಸ್ಕಾರ ಹೇಳ್ತಾ ಇದೊಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. MS ರಾಮಯ್ಯ ಇಂದ ಬಂದಿದ್ದೀವಿ ನಾವು ಚಾಲಕರಾಗಿ. ನಾವು ಈ ತೊಟ್ಲು ಗ್ರಾಮ ಇಂದ ಪಾಪ ಎಲ್ಲ ಅನುಕೂಲ ಆಗ್ಲಿ ಅಂತ ಹೇಳಿ ನಮ್ಮ ಚೇರ್ಮನ್ ಕಡೆಯಿಂದ ಹಾಗೂ ಇಲ್ಲಿ ಯಾರು ಇನ್ಚಾರ್ಜ್ ಆಗಿದೆ ಅವ್ರ ಕಡೆಯಿಂದ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಬಯಸ್ತೀನಿ. ಪ್ರತಿ 3 ತಿಂಗಳಿಗೊಮ್ಮೆ ಎಲ್ಲರೂ ಬರ್ಬೇಕಂತ ನಮ್ಮ ಮನವಿ. ನಿಮ್ಗೆ ಏನೇ ಸಮಸ್ಯೆ ಇದ್ರು, ಮೆಡಿಕಲ್ ಆರೋಗ್ಯದ ಬಗ್ಗೆ ಏನೇ ಸಮಸ್ಯೆ ಇದ್ರು ಬನ್ನಿ, ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ನಾವು ಹೆಚ್ಚಿಗೆ ಏನಾದ್ರು ಮನುಷ್ಯನ ಪ್ರಾಬ್ಲಮ್ ಇತ್ತು ಅಂದ್ರೆ ನಾವು ಎಲ್ಲ ಕಾರ್ಡ್ ಕೊಟ್ಟು ಅಲ್ಲಿ ಅವ್ರಿಗೆ ಉಚಿತವಾಗಿ ಮಾಡಿ ಮತ್ತೆ ವಾಪಸ್ ಕರ್ಕೊಂಡ್ಬಂದು ಬಿಡ್ತೀರಿ. ಪ್ರತಿಯೊಂದು ಕಾಯಿಲೆಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ದಯವಿಟ್ಟು ನಮ್ಮ ಚೇರ್ಮನ್ ಅಧಿಕಾರಿಗಳಾದ MS ಜಯರಾಮ್ ಸರ್ಗೆ ಅಭಿನಂದನೆಗಳು. ಹಾಗೆ ನಿಮ್ಮ ಪಂಚಾಯತ್ ಇದು ಎಲ್ಲರಿಗೂ ಒಂದಿನಗಳಾಗಿ ಶ್ರಮಿಸ್ತಾ ಇತ್ತು ಸರ್. ಅಡ್ಮಿಟ್ ಮಾಡಿ ಅವ್ರಿಗೆಲ್ಲ ಚಿಕಿತ್ಸೆ ಮಾಡಿ ಅದಾದ್ಮೇಲೆ ಇದು ಬಂದಿದೆ. BPL ಕಾರ್ಡ್, ಆಧಾರ್ ಕಾರ್ಡ್ ಇದ್ರೆ ಅವ್ರಿಗೆಲ್ಲರಿಗೂ ಉಚಿತವಾಗಿ ನೋಡ್ತೀವಿ. ಇದೇ ತರ ನಾವು ಮುಂದೆನೂ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಸರ್, ನಮ್ಮ ಹೆಸರು ರಮೇಶ್ ಅಂತ. ನಾವು ಶಾಂತಿನಿಕೇತನ ಪ್ರೌಢಶಾಲೆಯ ಕಾರ್ಯದರ್ಶಿಗಳು. ಈ ನಮ್ಮ MS ರಾಮಯ್ಯ ಕಡೆಯಿಂದ, ಅವರು ಹಾಸ್ಪಿಟಲ್ ಕಡೆಯಿಂದ ನಮಗೆ ಒಂದು ಇದು ಬಂತು, ಏನು ನಾವು ನಿಮ್ಮ ಶಾಲೆಯಲ್ಲಿ ಒಂದು ಕ್ಯಾಂಪ್ ಮಾಡ್ತೀವಿ, ನೀವು ಅದಕ್ಕೆ ನಮ್ಗೊಂದು ಸಪೋರ್ಟ್ ಕೊಡಬೇಕು, ಒಂದು ಜಾಗ ಕೊಡಬೇಕು ಅಂತ ಕೇಳಿದ್ರು. ಸರಿ ಆಯಿತು ಮಾಡಿ ಅಂತೇಳಿ ನಾವು ಮತ್ತೆ ನಮ್ಮ ರಾಮಾನುಜಾಚಾರ್ಯ ಅವರು ಮತ್ತೆ ತೊಟ್ಲಿ ಮುರಳಿ ಅಂತ ಮತ್ತೆ ರಮೇಶ್ ಅಣ್ಣವರು, ತೊಟ್ಲಿ ರಮೇಶ್ ಅಣ್ಣವರು ಮತ್ತೆ ನಮ್ಮ ಇವರು ಶಾಲೆ ಶಿಕ್ಷಕರು ಎಲ್ಲ ನಾವೆಲ್ಲ ಒಂದು ಕಡೆ ಸೇರಿ ಈ ತರ ಆಹ್ವಾನ ಬಂದಿದೆ. ನಾವು ಅದನ್ನ ಯಾವ ತರ ನಡ್ಸ್ಕೊಂಡು ಹೋಗ್ಬೇಕು ಏನು ಅಂತ ನಾವೊಂದು ಚರ್ಚೆ ಮಾಡಿ ಸರಿ ಆಯ್ತು ಅಂತೇಳಿ ನಾವು ಇದು ಮಾಡಿದ್ವಿ. ಅವರು ತಿಂಗಳ ಮಾಡ್ತೀವಿ ಅಂತ ಮಾಡಿದ್ರು. ಬಟ್ ಈಗ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನಾವು 3 ತಿಂಗಳಿಗೊಂದ್ಸರಿ ಈ ಕ್ಯಾಂಪು ಯಾವಾಗ್ಲೂ ನಡೀತದೆ ಕಂಟಿನ್ಯೂಸ್ ಆಗಿ. ಇದನ್ನ ಸುತ್ತಮುತ್ತ ಹಳ್ಳಿ, ಸುಮಾರು ಹಳ್ಳಿ ಅಂದ್ರೆ ತುರಂಡಹಳ್ಳಿ, ವಾನರಾಶಿ, ಬೇರೆ ತಾಲೂಕು, ಆನೂರು, ಸುಮಾರು ಅಂದ್ರೆ ಒಂದು 5-6 ಪಂಚಾಯತಿಯಿಂದ ಜನ ಬಂದು ಇದ್ರ ಸದುಪಯೋಗ ಪಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿಗೆ ಪಡ್ಕೋಬೇಕು ಅಂತ ನಾವು ನಮ್ಮ ಇದ್ರ ಕಡೆಯಿಂದ ಕೇಳ್ಕೊಳ್ತಾ ನಾನು ಈ ಇದನ್ನ ಕೋಲಾರ ತಾಲೂಕು ತೊಟ್ಲಿ ಶಾಂತಿಕೇತನ ಪ್ರೌಢಶಾಲೆಯಲ್ಲಿ MS ರಾಮಯ್ಯ ಆರೋಗ್ಯ ಸೇವಾ ಶಿಬಿರ ಇದು 4ನೇ ಹಂತದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ, ಈ ಶಾಲೆಯ ಶಾಂತಿಕೇತನ ಪ್ರೌಢಶಾಲೆ ವಿಶಾಲವಾದಂಥ ವಾತಾವರಣ, ಕಟ್ಟಡಗಳು, ಎಲ್ಲ ಸೌಲಭ್ಯಗಳು ಇರುವಂಥ ಈ ಶಾಲೆ ಅನುಕೂಲ ಮಾಡಿಕೊಟ್ಟಿರುವಂಥ ಶಾಲಾ ಶಿಕ್ಷಕರು ಮತ್ತು SDMC ಸಿಬ್ಬಂದಿಯವರಿಗೆ ಮೊದಲು ಧನ್ಯವಾದ ಹೇಳ್ತಾ ಇದ್ದೀವಿ. ಇವತ್ತು ಏನು ಅಂದರೆ, ಕೋಲಾರ ತೊಟ್ಲಿ ಶಾಂತಿಕೇತನ ಪ್ರೌಢಶಾಲೆ ವ್ಯಾಪ್ತಿಯಲ್ಲಿ ಬರುವಂಥ 4 ಗ್ರಾಮ ಪಂಚಾಯತ್ ಸರಾಸರಿ ಅಂದರು 35 ಹಳ್ಳಿಗಳಿಂದ ಬರುವಂಥ ಅನೇಕ ಬಡಪಾಯಿ ರೋಗಿಗಳು, ನಾನಾ ರೀತಿಯ ನಗರ ಮತ್ತು ದೊಡ್ಡ ಆಸ್ಪತ್ರೆಗೆ ಹೋಗುವ ಹಣ ಇಲ್ಲದಿರುವುದರಿಂದ MS ರಾಮಯ್ಯ ಟ್ರಸ್ಟ್ ಏನು ಆರೋಗ್ಯ ಶಿಬಿರ ಬೆಂಗಳೂರು ಅವರ ಒಂದು ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಈ ಶಾಂತಿಕೇತನ ಪ್ರೌಢಶಾಲೆ ಆವರಣದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಭಾನುವಾರ ರಜಾ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬರುವಂಥ ರೋಗಿಗಳು ಉಚಿತವಾದ ಏನು ಎಲ್ಲ ವೈದ್ಯರು, ಆಯಾ ಚರ್ಮರೋಗ, ಕ್ಯಾನ್ಸರು, BP, ಶುಗರು, ಮೂಳೆ ಮತ್ತು ಗರ್ಭಕೋಶ ಎಲ್ಲ ವೈದ್ಯರು ಇಲ್ಲಿ ಆಗಮಿಸಿರ್ತಾರೆ. ಆಯಾ ವಿಭಾಗ
ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಉಚಿತವಾದ ಒಂದು ಔಷಧಿ ಟ್ಯಾಬ್ಲೆಟ್ಗಳು ಇಲ್ಲಿ ಬಂದಿರುವಂಥ ರೋಗಿಗಳು ಉಚಿತವಾಗಿ ಕೊಡ್ತಾರೆ. ಇಲ್ಲಿ ಬಂದಿರುವಂಥ ಸುಮಾರು 35 ಜನ ಎಲ್ಲ MS ರಾಮಯ್ಯ ಸಿಬ್ಬಂದಿಗಳು ಹಾಗೂ ಇಲ್ಲಿ ಸಹಕಾರ ಕೊಟ್ಟಂಥ ಶಾಲಾ SDMC ಅಧ್ಯಕ್ಷ ರಮೇಶ್ ಮತ್ತು ಶಾಲಾ ಮುಖ್ಯ ಶಿಕ್ಷಕರಾದಂಥ ರಮೇಶ್ ಅವರು ಮುಖ್ಯ ಶಿಕ್ಷಕರು ಮತ್ತು ಮುಳ್ಳು ಇಲ್ಲಿ ಸೇವೆ ಮಾಡಿದಂಥ ಎಲ್ಲರಿಗೂ ಈ ಒಂದು ಶಿಬಿರ ಗ್ರಾಮೀಣ ಭಾಗದಲ್ಲಿ ಈ ಒಂದು MS ರಾಮಯ್ಯದಿಂದ ನಡೆಸ್ತಾ ಇರೋದಕ್ಕೆ ಧನ್ಯವಾದ. ಇದು ನೀವು ಎಲ್ಲ ಭಾಗದಲ್ಲಿ ಬಡ ಹೋಗಿ ಅನುಕೂಲ ಹೋಗ್ತಾ ಇದೆ ಅನ್ನೋ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.